ದುರ್ಗಾ ದುರ್ಗಾ, ಏನಮ್ಮ ಇದು? ಯಾಕೆ ಅಷ್ಟೊಂದು ನೀರು ಹಾಕ್ತಾ ಇದೆಯಾ? ಕೆಳಗಡೆ ಎಲ್ಲ ಚೆಲ್ಲಿ ಹೋಗ್ತಾ ಇದೆ. ಅಯ್ಯೋ, ಕ್ಷಮಿಸ್ಬಿಡಿ ಸರ್, ನಾನು ಏನೋ ಯೋಚನೆಯಲ್ಲಿ ಇದನ್ನು ಗಮನಿಸಲೇ ಇಲ್ಲ. ಕ್ಷಮಿಸಿ ಸರ್. ಇರಲಿ ಬಿಡಮ್ಮ, ನೀರು ಒರೆಸೋದು ದೊಡ್ಡ ವಿಷಯ ಅಲ್ಲ. ನೀನು ಏನೋ ಯೋಚನೆ ಮಾಡ್ತಾ ಇದೀಯ. ಅಷ್ಟೊಂದು ಗಾಢವಾಗಿ ಯಾವ ವಿಷಯದ ಬಗ್ಗೆ ಯೋಚಿಸ್ತಾ ಇದೆಯಾ? ಅದು ಏನಿಲ್ಲ ಸರ್, ಹೀಗೆ ಮನಸ್ಸಲ್ಲಿ ಏನೋ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ನೀವು ತುಂಬ ವಿಷಯಗಳನ್ನ ತಿಳ್ಕೊಂಡಿರ್ತೀರಾ. ನಿಮ್ಮ ಹತ್ರ ಒಂದು ವಿಷಯದ ಬಗ್ಗೆ ಕೇಳ್ಬೋದಾ? ಕೇಳಮ್ಮ, ನನಗೆ ಗೊತ್ತಿದ್ರೆ ಖಂಡಿತ ಉತ್ತರ ಕೊಡ್ತೀನಿ. ಸರ್, ಅದು ನೀವು ಯಾವತ್ತಾದರೂ ಶಿಲಾ ಡಮರು ಬಗ್ಗೆ ಕೇಳಿದ್ದೀರಾ? ಕಲ್ಲಿಂದ ಮಾಡಿರೋ ಡಮರು ಈ ಲೋಕದಲ್ಲಿ ಇದೆಯಾ ಸರ್? ಶಿಲಾ ಡಮರು, ಇದ್ರ ಬಗ್ಗೆ ನೀನು ಯಾಕೆ ಕೇಳ್ತಾ ಇದೀಯಾ? ಆ ಹೆಸರು ನಿನಗೆ ಹೇಗೆ ಗೊತ್ತು? ನೀನೇನಾದರೂ ಓದಿದ್ಯಾ ಅಥವಾ ಯಾರಾದರೂ ಹೇಳಿದ್ರಾ? ಹಾಗೇನಿಲ್ಲ ಸರ್, ಹಾಗೆ ಯಾರೋ ಮಾತಾಡ್ತಾ ಇದನ್ನ ಕೇಳಿಸ್ಕೊಂಡೆ. ಕೇಳಿ ನಂಗೆ ತುಂಬ ವಿಚಿತ್ರ ಅಂತ ಅನಿಸ್ತು ಸರ್. ಈ ಥರದ ಒಂದು ವಸ್ತು ಈ ಪ್ರಪಂಚದಲ್ಲಿ ಇದೇನೋ ನಂಬಿಕೆನೇ ನನಗಿಲ್ಲ. ಇದು ನಂಬಿಕೆ ಅಲ್ಲಮ್ಮ, ಇದೊಂದು ಸತ್ಯ. ಶಿಲಾ ಡಮರು ಬಗ್ಗೆ ನಾನು ಕೇಳಿದ್ದೆ. ಸರ್, ನೀವು ಕೇಳಿದ್ದೀರಾ? ಏನು ಕೇಳಿದ್ದೀರಾ? ಏನು ಗೊತ್ತು ಸರ್? ಕೇಳಿದ್ದಷ್ಟೇ ಅಲ್ಲಮ್ಮ, ಅದು ಎಲ್ಲಿದೆ ಅನ್ನೋದು ಕೂಡ ನನಗೆ ಗೊತ್ತು. ಏನಂದ್ರೆ ಸರ್, ಆ ಡಮರು ಎಲ್ಲಿದೆ ಅಂತ ನಿಮಗೆ ಗೊತ್ತಿದೆಯಾ? ನಿಜ ಹೇಳ್ತಿದ್ದೀರಾ? ಹೌದು ದುರ್ಗಾ, ಆ ಡಮರು ಇರೋದು ಕೊಡಗಿನ ಅತ್ಯಂತ ದಟ್ಟವಾದ ಕಾಡಿನ ಮಧ್ಯದಲ್ಲಿರೋ ಪುರಾತನ ಶಿವನ ದೇವಸ್ಥಾನದಲ್ಲಿ. ಆದರೆ ಅಲ್ಲಿಗೆ ಹೋಗೋದು ಅಷ್ಟು ಸುಲಭ ಅಲ್ಲ. ಆ ಡಮರು ಅಲ್ಲಿರೋದಂತೂ ನಿಜ. ದುರ್ಗಾ, ಇದು ಕಥೆ ಅಲ್ಲ, ಒಂದು ಕಾಲದ ಕರಾಳ ಇತಿಹಾಸ. ಬಹಳ ಹಿಂದೆ ಒಬ್ಬಳು ರಾಕ್ಷಸಿ ಶಿವನನ್ನು ಮೆಚ್ಚಿಸೋದಕ್ಕೆ ಘೋರವಾದ ತಪಸ್ಸು ಮಾಡಿದ್ಲಂತೆ. ಮೊದಲೇ ಶಿವ ಭೋಲೆನಾಥ. ಭಕ್ತಿಯಿಂದ ಯಾರಾದ್ರೇನು ಕೇಳಿದ್ದನ್ನು ಕೊಡುವಂಥ ಕರುಣಾಮಯಿ. ರಾಕ್ಷಸಿಯ ತಪಸ್ಸಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷ ಆದ. ಆಗ ಅವನ ಶಕ್ತಿಯ ಮೂಲವಾದ ಡಮರುಗವನ್ನೇ ವರವಾಗಿ ಕೇಳಿದ್ಲಂತೆ ರಾಕ್ಷಸಿ. ಶಿವ ಅವಳು ಕೇಳಿದ್ದನ್ನು ಕೊಟ್ಟ. ಆದರೆ ರಾಕ್ಷಸಿ ಆ ಡಮರುಗವನ್ನು ಪಡೆದ ತಕ್ಷಣ ಅದರ ಶಕ್ತಿಯಿಂದ ಮದೋನ್ಮತ್ತಳಾಗಿ 3 ಲೋಕಗಳನ್ನು ನಾಶ ಮಾಡೋಕೆ ಶುರು ಮಾಡಿದ್ರು. ಆಮೇಲೆ ಏನಾಯ್ತು ಸರ್? ಅಧರ್ಮ ಮಿತಿ ಮೀರಿದಾಗ ದೇವತೆಗಳು ಹಾಗೂ ರಾಕ್ಷಸರ ನಡುವೆ ಮಹಾಯುದ್ಧವೇ ನಡೆಯಿತು. ಆ ಸಮಯದಲ್ಲಿ ಜಗನ್ಮಾತೆ ದುರ್ಗಾದೇವಿ ಆ ರಾಕ್ಷಸಿ ಮೇಲೆ ಪ್ರಬಲವಾದ ದಾಳಿ ಮಾಡಿದಳು. ಅವಳ ಕೈಯಲ್ಲಿದ್ದ ಡಮರುಗ ಕೆಳಗೆ ಬಿತ್ತು. ಅದು ನೆಲಕ್ಕೆ ಮುಟ್ಟಿದ ತಕ್ಷಣನೇ ಕಲ್ಲಾಗಿ ಬದಲಾಗೋಯ್ತು. ಅವತ್ತಿಂದ ಇವತ್ತಿನವರೆಗೂ ಆ ಕಲ್ಲಿನ ಡಮರುಗವನ್ನು ಅಲುಗಾಡಿಸಲು ಯಾರಿಂದಲೂ ಸಾಧ್ಯ ಆಗಲಿಲ್ಲ. ಆಮೇಲೆ ಅದನ್ನು ಪತ್ತೆ ಹಚ್ಚಿದ ಒಬ್ಬ ರಾಜ ಅದರ ಸುತ್ತಲೂ ಒಂದು ರಹಸ್ಯ ಕೋಣೆಯನ್ನು ಮತ್ತೆ ಒಂದು ಸುಂದರ ದೇವಾಲಯವನ್ನು ನಿರ್ಮಾಣ ಮಾಡಿದ. ಅಂದರೆ ಆ ಡಮರು ಈಗಲೂ ಆ ದೇವಸ್ಥಾನದಲ್ಲೇ ಇದೆಯಾ? ಆ ದೇವಸ್ಥಾನ, ರಹಸ್ಯ ಕೋಣೆ ಎಲ್ಲಿದೆ ಸರ್? ದಂತಕಥೆಗಳ ಪ್ರಕಾರ ಆ ಪುರಾತನ ದೇವಸ್ಥಾನ ಇರೋದು ನಮ್ಮ ಕೊಡಗಿನಲ್ಲಿ. ಆದರೆ ದುರಾದೃಷ್ಟ ಅಂದರೆ ಆ ದೇವಸ್ಥಾನದ ಬಾಗಿಲನ್ನು ತೆರೆಯೋದಕ್ಕೆ ಇಲ್ಲಿವರೆಗೂ ಯಾರಿಂದಲೂ ಸಾಧ್ಯ ಆಗಲಿಲ್ವಂತೆ. ಆ ದೇವಸ್ಥಾನ ಎಲ್ರಿಗೂ ಗೋಚರಿಸಲ್ವಂತೆ. ಅಲ್ಲಿಗೆ ಹೋಗೋದು ಸಾವನ್ನ ಪಣಕ್ಕಿಟ್ಟ ಹಾಗೆ.
ವಾಪಸ್ ಬರ್ತೀವಿ ಅನ್ನೋ ನಂಬಿಕೆನ ಬಿಟ್ಟು ಅದನ್ನು ಹುಡುಕ್ಬೇಕಂತೆ. ಆದರೆ ಇದೆಲ್ಲ ಇಷ್ಟು ವಿವರವಾಗಿ ನಿಮಗೆ ಹೇಗೆ ಗೊತ್ತು ಸರ್? ದಾಕ್ಷಾಯಿಣಿ, ನನ್ನ ಹೆಂಡತಿಗೆ ಇಂತಹ ರಹಸ್ಯಮಯವಾದ ಕಥೆ ಅಂದರೆ ತುಂಬ ಇಷ್ಟ. ತುಂಬ ಓದ್ಕೊಂಡಿದ್ಲು, ಹಾಗೆ ಸಂಶೋಧನೆಯೂ ಮಾಡ್ತಾಯಿದ್ಲು. ಅವಳು ಸಂಶೋಧನೆಗಳಿಂದ ಮಾಡಿದ್ದನ್ನು, ಗ್ರಂಥಗಳಿಂದ ಓದ್ಕೊಂಡಿದ್ದನ್ನು, ಮಹರ್ಷಿಗಳು ಮತ್ತು ಪಂಡಿತರಿಂದ ತಿಳ್ಕೊಂಡಿದ್ದನ್ನು ಮೊದಲು ಬಂದು ನನಗೆ ಹೇಳ್ತಾ ಇದ್ಲು. ಆದ್ದರಿಂದಲೇ ಆ ಕಥೆ ನನ್ನ ನೆನಪಲ್ಲಿ ಇನ್ನೂ ಹಚ್ಚ ಹಸಿರಾಗಿದೆ. ಹಾಗಾದರೆ ಸರ್, ಆ ದೇವಸ್ಥಾನ ನೋಡೋ ಅದೃಷ್ಟ ಯಾರಿಗೂ ಇಲ್ವಾ? ಹೋಗಲಿ, ದಾಕ್ಷಾಯಿಣಿ ಅತ್ತೆ ಅದನ್ನ ನೋಡಿದಾರಾ? ನೋಡಿರ್ತಾಳೆ, ಖಂಡಿತ ನೋಡಿರ್ತಾಳೆ. ಅವಳ ಶಕ್ತಿನೇ ಅಂಥದ್ದು. ಆಮೇಲೆ ಇನ್ನೊಂದು ಮಾತು ಹೇಳಿದ್ಲು, ಆ ಕೊಡಗಿನಲ್ಲಿರೋ ದೇವಸ್ಥಾನದ ಬಾಗಿಲು ವರ್ಷಕ್ಕೊಮ್ಮೆ ಮಾತ್ರ ತೆಗೆಯೋದಂತೆ. ಆಮೇಲೆ ಆ ದೇವಸ್ಥಾನದ ಹತ್ರ ಯಾರು ಸುಳಿಯೋದಿಲ್ಲ. ದೇವಸ್ಥಾನದ ಬಾಗಿಲು ತೆಗೆಯಕ್ಕೆ ಹೋದವರು ಯಾರು ಸುರಕ್ಷಿತವಾಗಿ ವಾಪಸ್ಸಾಗಿಲ್ಲ. ಮುಂದಿನ ವಾರ ಆ ದೇವಸ್ಥಾನದ ಬಾಗಿಲು ತೆಗೆಯುತ್ತಂತೆ. ಮುಂದಿನ ವಾರನಾ? ಹೌದಮ್ಮ, ಎಂಥ ಕೋಇನ್ಸಿಡೆನ್ಸ್ ನೋಡು. ನೀನು ಕೇಳದಾಗಲೇ ದೇವಸ್ಥಾನದ ಬಾಗಿಲು ತೆಗೆಯೋ ದಿನ ಹತ್ರ ಬಂದಿದೆ. ದಾಕ್ಷಾಯಿಣಿ ಬಗ್ಗೆ ಹೇಳ್ತಾ ಹೋದರೆ ದಿನಗಳೇ ಸಾಕಾಗೋದಿಲ್ಲಮ್ಮ. ಕಾಕತಾಳೀಯ ಅಲ್ಲ ಸರ್, ಇಂಥದ್ದೊಂದು ದಿನ ಬರುತ್ತೆ, ನಾನು ನಿಮ್ಮನ್ನು ಕೇಳ್ತೀನಿ ಅಂತ ದಾಕ್ಷಾಯಿಣಿ ಅತ್ತೆಗೆ ಮೊದಲೇ ಗೊತ್ತಾಗಿರಬೇಕು. ಅದಕ್ಕೇನೆ ಅವರು ಈ ಕಥೆನ, ಈ ರಹಸ್ಯನ ನಿಮಗೆ ಹೇಳಿರೋದು. ಇದಾಗಬೇಕು ಅಂತ ಮೊದಲೇ ಬರೆದಿತ್ತು. ನಾನು ಈಗಲೇ ಕೂರ್ಗಿಗೆ ಹೋಗಲೇಬೇಕು. ಈ ಕಲ್ಲಿನ ಡಮರು ಪತ್ತೆ ಹಚ್ಚಿ ದಾಕ್ಷಾಯಿಣಿ ಅತ್ತೆನ ಬಂಧನದಿಂದ ಬಿಡುಗಡೆ ಮಾಡೋ ಜವಾಬ್ದಾರಿ ನಂದು. ಹೌದು, ಮೊದಲು ಇದನ್ನು ಅಕ್ಕಂಗೆ ಹೇಳಬೇಕು. ಅಕ್ಕ 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 ನಾನು ನಿಂಗೊಂದು ವಿಷಯ ಹೇಳಬೇಕು. ಜಗನ್ನಾಥ್ ಸರು ಆ ಕಲ್ಲಿನ ಡಮರು ಎಲ್ಲಿದೆ, ಯಾವ ಜಾಗದಲ್ಲಿದೆ ಅಂತ ಹೇಳಿದ್ರು. ಅಕ್ಕ, ಅದು ಕೂರ್ಗಲ್ಲಿದೆ. ನನಗೆ ಗೊತ್ತು ದುರ್ಗಾ. ಹಾ, ನಿನಗೆ ಗೊತ್ತಾ? ಹೇಗೆ? ಅದು ಮಾವ ಕತೆ ಹೇಳೋವಾಗ ನಾನು ಕೇಳಿಸ್ಕೊಂಡೆ.